ಸರ್ ಹೊಸದಾಗಿ ಇಲಾಖೆ ಸಾರಿಗೆ ಇಲಾಖೆ ವಹಿಸ್ಕೊಂಡಿದ್ದೀರಾ ಸ್ವಲ್ಪ ರಾಮಲಿಂಗ ಸಮಸ್ಯೆಗಳು ಬಗೆಹರಿಸವ್ರೆ ಇನ್ನೂ ತುಂಬಾ ಸಮಸ್ಯೆಗಳು ಬಾಕಿ ಇದಾವು ಕೋರ್ಟಲ್ಲಿದ್ದ ಪ್ರಕರಣ ಎಐಸಿಸಿ ಮತ್ತು ಕೆಪಿಸಿಸಿ ಮತ್ತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನಮ್ಮ ಜೊತೆ ಹೂಡಿ ನಮ್ಮ ಅಲ್ಲಿ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಇದೆಲ್ಲ ಆಶೀರ್ವಾದ ಮಾಡಿ ಇವತ್ತು ನನಗೆ ಸಾರಿಗೆ ಖಾತೆಯನ್ನು ಕೊಟ್ಟಿದ್ದಾರೆ. ಸಮರ್ಥವಾಗಿ ನಿಭಾಯಿಸುವಂಥ ಶಕ್ತಿಯನ್ನು ಆ ದೇವರು ಕೊಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮುಂಚೆ ಇದ್ದಂಥ ಖಾತೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಹಲವಾರು ಹೊಸ ಹೊಸ ಕಾರ್ಯಕ್ರಮಗಳನ್ನು ಕೊಟ್ಟು ಇಡೀ ರಾಜ್ಯಾದ್ಯಂತ ಇಲಾಖೆಗೆ ಒಂದು ಒಳ್ಳೆಯ ಹೆಸರು ಬಂದಿತ್ತು. ಅದೇ ತರಹದ ಕೆಲಸಗಳನ್ನು ಸಾರಿಗೆ ಇಲಾಖೆಯಲ್ಲಿ ನಾನು ಮಾಡಿ ನಮ್ಮ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೂ ಸಿದ್ದರಾಮಯ್ಯ ಸಾಹೇಬರಿಗೂ ಮತ್ತು ಎಐಸಿಸಿ ಕೆಪಿಸಿಸಿ ಎಲ್ರಿಗೂ ಒಳ್ಳೆಯ ಹೆಸರು ತರುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಈಗ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತ ನೌಕರರು ಅವರು ಎಲ್ಲ ನಮ್ಮ ರಾಜ್ಯದವ್ರೆ ಅಲ್ವಾ, ಎಲ್ಲ ನಾವೆಲ್ಲ ಒಂದೇ ಕುಟುಂಬದ ವ್ಯಕ್ತಿಗಳು. ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋ ನಾವೆಲ್ಲ ಸೇಮ್ ಫ್ಯಾಮಿಲಿ. ರಾಮಲಿಂಗಾರೆಡ್ಡಿ ಅಣ್ಣವರು ಸಹ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅದರಿಂದ ಸಮರ್ಥವಾಗಿ ಅಲ್ಲಿರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಮತ್ತು ಸರ್ಕಾರ ಮುಖ್ಯಮಂತ್ರಿಗಳು ಸಹ ಇದಕ್ಕೆ ಸಹಕಾರ ಕೊಡ್ತೀನಿ ಅಂತ ಹೇಳಿದರು. ಸರ್, ತಮ್ಗೆ ನಗರಾಭಿವೃದ್ಧಿ ಇಲಾಖೆ ಖಾತೆ ಕೊಟ್ಟಿದ್ರು ಹಿಂದೆ, ನಿಮ್ಗೇನು ಸಾರಿಗೆ ಇಲಾಖೆ ಕೊಟ್ಟಿರೋದಕ್ಕೆ ನಿಮ್ಗೆ ಬೇಸರ ಇಲ್ವಾ? ನನಗೆ ಯಾಕೆ ಬೇಸರ? ಸಾರಿಗೆ ಇಲಾಖೆ ಆಗಲಿ, ಅರ್ಬನ್ ಡೆವಲಪ್ಮೆಂಟ್ ಇಲಾಖೆ ಆಗಲಿ, ಯಾವುದೇ ಇಲಾಖೆ ಕೊಟ್ಟರು ಸಹ ಅತ್ಯಂತ ಖುಷಿಯಾಗಿ ನಾನು ಕೆಲಸವನ್ನು ಮಾಡಲಿಕ್ಕೆ ಬಯಸ್ತೇನೆ. ಇವತ್ತು ಎಐಸಿಸಿ, ನಾನು ಹೇಳಿದೆ ಎಐಸಿಸಿ, ಕೆಪಿಸಿಸಿ ಮುಖ್ಯಮಂತ್ರಿಗಳಾದ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಇವರೆಲ್ಲ ಯೋಚನೆ ಮಾಡಿ ಸಮರ್ಥವಾಗಿ ನಾನು ಕೆಲಸ ಮಾಡ್ತೀನಿ ಅಂತಲೇ ಇಷ್ಟು ದೊಡ್ಡ ಖಾತೆಯನ್ನು ಕೊಟ್ಟಿರೋದು. ಅದರಿಂದ ಬಹಳ ಖುಷಿಯಾಗಿ ಈ ಖಾತೆಯಲ್ಲಿ ನಾನು ಕೆಲಸ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ, ಯಾರಿಗೆ ಮಂತ್ರಿ ಮಾಡಬೇಕು ಯಾರಿಗೆ ಮಾಡಬಾರ್ದು ಅನ್ನೋದು ಅದು ಎಐಸಿಸಿಗೆ ಸೇರುವಂತ ವಿಚಾರ. ನಮ್ಮ ನಾಯಕರಾದ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು, ಕೆ.ಸಿ. ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಎಐಸಿಸಿಲಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಹರಿಪ್ರಸಾದ್ ಸರ್ ಇದ್ದಾರೆ, ಮತ್ತೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಇದ್ದಾರೆ. ಇವೆಲ್ಲ ಕೂತ್ಕೊಂಡು ಯಾರಿಗೆ ಮಂತ್ರಿ ಮಾಡಬೇಕು ಅನ್ನೋದು ತೀರ್ಮಾನ ಮಾಡ್ತಾರೆ. ಯಾವುದೇ ವ್ಯಕ್ತಿಗಳಿಗೆ, ಯಾವುದೇ ಶಾಸಕರುಗಳಿಗೆ ಅಥವಾ ಮಾಜಿ ಮಂತ್ರಿಗಳಿಗೆ ಮಂತ್ರಿ ಆಗಬೇಕು ಅಂತ ಆಸೆ ಪಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಹೇಳುವಂತ ಹಕ್ಕು ಇದೆ. ಆಂತರಿಕ ಪ್ರಜಾಪ್ರಭುತ್ವ ಇರುವಂತದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಎಲ್ಲರೂ ಕೆಲಸ ಮಾಡಲಿಕ್ಕೆ ಸಮರ್ಥರಿದ್ದಾರೆ. ಅದು ಯಾರಿಗೆ ಅದನ್ನ ಮಂತ್ರಿ ಕೊಡಬೇಕು ಅನ್ನೋದು ಎಐಸಿಸಿ ಡಿಸೈಡ್ ಮಾಡ್ತಾರೆ. ಸರ್, ಈಗ ಜಾತಿವಾರು ಅಥವಾ ಸಮುದಾಯವಾರು ಡಿಸಿಎಂ ಸ್ಥಾನ ಕೊಡಬೇಕು ಅಂತ ಒಂದೇ ಹುದ್ದೆ ಕ್ರಿಯೇಟ್ ಮಾಡಿದ್ದಾರೆ. ತುಂಬಾ ಜನರಿಗೂ ಸಹ ಡಿಸಿಎಂ ಸ್ಥಾನ ಕೊಡಬೇಕು ಅಥವಾ ಜಾತಿವಾರು ಕೊಟ್ಟರೆ ಪ್ರಾದೇಶಿಕವರು ಕೊಟ್ಟರೆ ಅನುಕೂಲ ಆಗುತ್ತೆ, ಮುಂಬರುವಂತ ಚುನಾವಣೆಗಳಿಂದ ಹೆಚ್ಚಿನ ಲಾಭ ಆಗುತ್ತೆ ಅಂತ. ನೋಡಿ, ಎಐಸಿಸಿ ತೀರ್ಮಾನ ಮಾಡ್ತೀವಿ ರಾಜ್ಯದಲ್ಲಿ ಯಾರು ಮಂತ್ರಿ ಆಗಬೇಕು, ಯಾರು ಉಪಮುಖ್ಯಮಂತ್ರಿ ಆಗಬೇಕು ಅಂತ. ಎಐಸಿಸಿ ಇದೆ. ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಇದಾರಲ್ಲ, ಅವರು ಯಾರಿಗೆ ಯಾವುದೇ ಹುದ್ದೆಯನ್ನ ಕೊಡಬೇಕು ಅಂದ್ರೂ ಅವರೇ ತೀರ್ಮಾನ ಮಾಡಬೇಕು. ಅವ್ರ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.